ಇವಳು ನನಗೆ ಲೇಟ್ ಆಯಿತು ಮಲ್ಕೊಳ್ಳಿ ಅಂತ ಹೇಳಿ ನೀನು ಇನ್ನೂ ಮಾಡ್ತಾನೆ ಇದೆಯಾ? ಬಾ, ಟೈಮ್ ಆಯಿತು ಲಕ್ಷ್ಮಿ. ಬಂದೆ ಬಂದೆ ಬಂದೆ. ಅಡುಗೆ ಮನೆ ಬೆಳಗ್ಗೆ ಎದ್ದ ಕ್ಲೀನಾಗಿದ್ದರೆ ಸಂತೋಷ ಆಗೋದು. ವೆಂಕಿ, ಮಲ್ಕೊಳ್ದೆ ಇಷ್ಟೊತ್ತಲ್ಲಿ ಎಲ್ಲೋ ಹೋಗಿದ್ದೆ? ಯಾಕಪ್ಪ, ಏನೋ ಬೇಜಾರಲ್ಲಿದೆಯಾ? ಇತ್ತೀಚೆಗೆ ನೀನು ಯಾವಾಗಲೂ ಹೀಗೆ ಇರ್ತೀಯ. ಚೆಲ್ವಿ ನೋಡು ಎಷ್ಟು ಬೇಜಾರಲ್ಲಿರ್ತಾಳೆ. ಅಲ್ಲ, ಎಲ್ರಿಗೂ ಸಂತೋಷ ಕೊಡ್ತಾ ಇರೋ ನೀನು ಈ ನಡುವೆ ನಮ್ಮೆಲ್ರಿಗೂ ಬೇಜಾರಾಗೋಗಿ ಮಾಡ್ತೀಯಲ್ಲ, ಯಾಕೆ? ಯಾಕಪ್ಪ ವೆಂಕಿ? ಯೋಚನೆ ಮಾಡಬೇಡ ಕಣೋ. ಇಷ್ಟು ವರ್ಷನೇ ಕಾಯ್ದಿದ್ಯಾ. ನಿಮ್ಮಮ್ಮ ನಿನಗೆ ಸಿಕ್ಕೇ ಸಿಗ್ತಾರೆ. ಅವರನ್ನ ಬದುಕಿದ್ದಾರೆ ಅಂತ ನೋಡಿದಾರಲ್ಲ, ಅಂದಮೇಲೆ ಸಿಕ್ಕಲ್ವಾ? ಯೋಚನೆ ಮಾಡಬೇಡ ಕಣೋ. ನೀನು ಹಿಂಗೆ ದುಃಖದಲ್ಲಿದ್ದರೆ ನಮಗೆ ನಗ್ನಗ್ತಾ ಇರೋಕ್ಕಾಗತ್ತಾ? ಮತ್ತೆ ನೀನು ಬೇಜಾರಲ್ಲಿದ್ದರೆ ನಮ್ಗೆ ಹೇಗೆ ನಗು ಬರುತ್ತೆ? ಲಕ್ಷ್ಮಿ, ಇವನು ಆಡೋದನ್ನು ನೋಡ್ತಾ ಇದ್ದರೆ ಇವನು ಅವ್ರ ತಾಯಿ ಬಗ್ಗೆ ಅಲ್ಲ, ಬೇರೆ ಏನೋ ಮನಸ್ಸಲ್ಲಿ ಇಟ್ಕೊಂಡು ಕೊರಗ್ತಾ ಇದ್ದಾನೆ. ಅದನ್ನು ಹೇಳ್ತಿಲ್ಲ ಅಷ್ಟೇ. ಅದೇನಂತ ಹೇಳಪ್ಪ. ನಮ್ಮ ಕೈಲಾದ ಸಹಾಯ ನಾವು ಮಾಡ್ತೀವಿ. ಇಲ್ಲಾಂದರೆ ಮನಸ್ಸಲ್ಲಿ ಇಟ್ಕೊಂಡು ಕೊರಗಬಾರ್ದು ಕಣೋ, ಒಳ್ಳೇದಲ್ಲ. ಯಾವುದೇ ಕಾರಣಕ್ಕೂ ಈ ವಿಷಯ ನೀನು ಯಾರಿಗೂ ಹೇಳಬಾರ್ದು. ನನಗೆ ಮಾತು ಕೊಡು. ಅದರಲ್ಲೂ ಜಯಂತ್ ಅವ್ರಿಗೆ ಮಾತ್ರ ಯಾವುದೇ ಕಾರಣಕ್ಕೂ ಗೊತ್ತಾಗಬಾರ್ದು. ನನಗೆ ಮಾತು ಕೊಡು. ವೆಂಕಿ, ಅಪ್ಪ ಕೇಳ್ತಾ ಇದ್ದಾರೆ ತಾನೆ, ಏನು ಅಂತ ಹೇಳು. ಓ, ಈಗ ನಾವಿಬ್ರು ಬೇಡವಾಗ್ಬಿಟ್ವಾ? ಕೊಡ್ತೀನಿ ನೋಡೋದು, ಬಿಡ್ತೋ ಅನ್ನೋ ಅಲ್ವೋ? ನಿನ್ನನ್ನು ಕಳ್ಕೊಳ್ಳೋಕ್ಕೆ ನಾವಿಬ್ರು ನಿನ್ನನ್ನು ಇಷ್ಟು ಪ್ರೀತಿಯಿಂದ ಸಾಕಿರೋದಾ? ಏನಾಯ್ತು ಅಂತ ಹೇಳು ಅಲ್ವೋ? ನೀನು ಈ ಥರ ಇದ್ರೆ ನಮ್ಮಿಬ್ರಿಗೂ ಹೊಟ್ಟೆ ಉರಿಯಲ್ವೇನೋ? ಏನಾಯ್ತು ನಿಮಗೆ? ಯಾವತ್ತು ಇಷ್ಟು ಮನಸ್ಸು ಕೆಡಿಸ್ಕೊಂಡವನೇ ಅಲ್ಲ. ಬಾಯ್, ಕೂತ್ಕೋಬಾರ, ಕೂತ್ಕೋಬಾರ. ಸರಿ, ಕೂತು, ಆರಾಮಾಗಿ ಕೂತ್ಕೋ. ನೋಡಪ್ಪ ವೆಂಕಿ, ನೀನು ಹೀಗೆ ದುಃಖದಲ್ಲಿದ್ದರೆ ನಾವು ನಗ್ನಗ್ತಾ ಇರೋಕ್ಕೆ ಸಾಧ್ಯ ಇಲ್ಲ. ಆ ವಿಷಯನ ನಿನಗೆ ಹೇಳಬೇಕು ಅಂತ ಅನ್ನಿಸ್ದಾಗ ಹೇಳು. ಅಲ್ಲಿ ತನಕ ನಾನು ಕೇಳೋಣ, ಆಯಿತಾ?